ನನ್ನ ಹೆಸರು ಶರಾನ್ ಕುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಸ್ಬೆಂಡ್ ನ ಬರ್ಡೇಗೆ ಫ್ರೆಂಡ್ಸ್ ನವರ ಮನೆಗೆ ಹೋದಾಗ ಎಡ್ಬಗ್ ರವರ ಅಜ್ಜಿ ನನ್ನ ವ್ಲಾಗ್ಸ್ ಅನ್ನು ಪ್ರತಿ ವ್ಲಾಗ್ಸ್ ಅನ್ನು ನೋಡಿ ತುಂಬಾ ಪ್ರೀತಿ ಕೊಡ್ತಾರೆ. ಸೊ ಅವ್ರು ಹೇಳಿದ್ರು ಅವರ ಫುಲ್ಲಿಗೆ ಅಂದ್ರೆ ಎಡ್ಬಗ್ ಹಾಗೂ ಹ್ಯಾನಿಕಾಗಿ ಶರಾನ್ ನಾನು ಸಿಕ್ಕಿದಾಗ ನನ್ನ ಹತ್ರ ಒಮ್ಮೆ ಮಾತಾಡಿಸು ವಿಡಿಯೋ ಕಾಲಲ್ಲಿ ಅಂತೇಳಿ. ಸೊ ಅವರು ಸಿಕ್ಕಿದಾಗ ನನ್ನ ಹತ್ರ ವಿಡಿಯೋ ಕಾಲಲ್ಲಿ ಮಾತಾಡಿಸಿದ್ದು. ಸೊ ನಾನು ಅದು ವಿಡಿಯೋ ಕ್ಲಿಪ್ ಹಾಕ್ತೇನೆ. ತುಂಬ ಪ್ರೀತಿ ಕೊಟ್ಟರು. ಎಲ್ಲ ವ್ಲಾಗ್ಸನ್ನು ತುಂಬ ಪ್ರೀತಿಯಿಂದ ಪ್ರತಿಯೊಂದು ಡೀಟೇಲ್ ವಾಚ್ ಮಾಡ್ತಾರೆ ಅವ್ರು, ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡ್ತಾರೆ ಅವರು. ತುಂಬ ಖುಷಿ ಆಯಿತು. ನಮ್ಮವ್ರು ಯಾರು ಸಹ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಸಪೋರ್ಟ್ ಮಾಡಿ ಹೀಗೆ ನಮಗೆ ಒಳ್ಳೆ ಮೋಟಿವೇಶನ್ ಕೊಟ್ಟಾಗ ಇನ್ನೂ ಒಳ್ಳೆ ವಿಡಿಯೋಸ್ ಮಾಡಲಿಕ್ಕೆ ಮನಸ್ಸು ಬರ್ತದಲ್ಲ. ಸೊ ಅದೇ ನಾನೀಗ ವಿಡಿಯೋ ಕ್ಲಿಪ್ ಹಾಕ್ತೇನೆ ಆಯ್ತಾ. ಅಜಮನ ಹೆಸರು ಜಯಮಣಿ ಚಂದ್ರನ್ ಅಂತೇಳಿ. ತುಂಬ ಥ್ಯಾಂಕ್ಸ್ ಅಜಮ್ಮ, ಹೀಗೆ ನಿಮ್ಮ ಪ್ರೀತಿ ಹಾಗೂ ನಿಮ್ಮ ಆಶೀರ್ವಾದ ಕೊಡ್ತಾನೆ ಇರಿ. ಬರ್ಡೇ ಎಲ್ಲ ಆಯ್ತು, ಒಂದು ಬೀಚಿಗೆ ಹೋಗಿ ಸ್ವಲ್ಪ ಆಡುವ ಅಂತೇಳಿ, ಮೈಂಡ್ ರಿಲ್ಯಾಕ್ಸ್ ಆಗ್ತದಲ್ಲ. ಇವತ್ತು ರಜೆ ನನ್ನ ಹಸ್ಬೆಂಡ್ಗೆ, ಈ ವಾರ ಫುಲ್ ರಜೆ ಮಾಡಿದ್ದಾರೆ. ಸೊ ಬೀಚಿಗೆ ಬಂದಿದ್ದೇವೆ, ಇವಳಿಗೆ ಇಷ್ಟ ಬೀಚಲ್ಲಿ ಆಡ್ಲಿಕ್ಕೆ. ಸೊ ನಾವು ಇವತ್ತು ಒಳ್ಳೆ ರೀತಿಯಲ್ಲಿ ಆಡುವ, ಈ ವೆಕೇಶನ್ ಅನ್ನು, ಶಾರ್ಟ್ ವೆಕೇಶನ್ ಒಳ್ಳೆ ರೀತಿಯಲ್ಲಿ ಎಂಡ್ ಮಾಡುವ ಅಂತೇಳಿ ರಸಲ್ ಕೈಮದಲ್ಲಿರುವ ಬೀಚಿಗೆ ಬಂದಿದ್ದೇವೆ. ಚೀಸ್ ಅಲ್ಲ, ಇದು ಎಣ್ಣೆ, ತೆಗಿನ ಎಣ್ಣೆ ಇದೆ ಅಂತ ಮಾಡಿಕೊಂಡು ನಾವೀಗ ರಸಲ್ ಕೈಮಾ ಎಂಬ ಪ್ಲೇಸಿಗೆ ಹೋಗ್ತಿದ್ದೇವೆ ಆಯ್ತಾ. ಇಲ್ಲಿ ಅಂತೂ ಎಲ್ಲ ಕಡೆ ಗುಡ್ಡೆ 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 ನೋಡ್ಲಿಕ್ಕೆ ಖುಷಿ ಆಗ್ತದೆ. ನಮಗೆ ಇಂಥದ್ದೇ ನೇಚರ್ ಇಷ್ಟ ಆಯ್ತಾ. ಮಾಲ್ಸ್ಗಿಂತ ಹೀಗೆ ಹೋಗಿ ಕ್ಯಾಂಪಿಂಗ್ ಮಾಡೋದಂದ್ರೆ ತುಂಬಾನೇ ಇಷ್ಟ. ಓ ವಾಟ್ ಇಸ್ ದಿಸ್ ಬೊಲ್ಲ ಮಿಸಸ್ ಕುಂದರ್ ಅದು ಕೇಳ್ತೀರಾ? ಇದು ಮೊನ್ನೆ ಮಳೆ ಬಂತಲ್ಲ ಮಾರೆ, ಎಲ್ಲ ಕಡೆ ಬೊಲ್ಲವೇ, ಆಚೆ ಸಹ ನೀರು ಈಚೆ ಸಹ ನೀರು, ಎಲ್ಲ ಕಡೆ ನೀರೇ. ಎಂತ ಗಾಡಿ ಅರ್ಥ ಆಗುದಿಲ್ಲ. ಎದುರೊಂದು ದೊಡ್ಡದಾದ ವೀಲ್ ಉಂಟು, ಹಿಂದೆ ಉಂಟು ಎಲ್ಲ ಗೊತ್ತಿಲ್ಲ, ಹಿಂದೆ ಸಹ ಒಂದು ಎರಡು ಉಂಟು. ಇಲ್ಲಿ ಗಾಡಿ ಹೇಗೆ ಹೋಗ್ತದೆ ಗೊತ್ತಿಲ್ಲ. ಗಂಡ ಟೈರ್ದು ಗಾಳಿ ತೆಗಿತಾ ಇದ್ದಾರೆ. ಮರಳಲ್ಲಿ ಗಾಡಿ ಹೋಗುವಾಗ ಗಾಳಿ ತೆಗೆದು ತುಂಬಾನೇ ಇಂಪಾರ್ಟೆಂಟ್ ಆಯ್ತಾ. 35 PSI ಇದ್ರೆ ಮರಳಲ್ಲಿ ಹೋಗುವಾಗ 15ವರೆಗೆ ತರಬೇಕು. ಸಾಧಾರಣ ಅರ್ಧ ಗಾಳಿ ತೆಗಿಬೇಕಾಗ್ತದೆ. ಇದು ಗಾಳಿ ತೆಗೆಯುವ ಕಿಟ್, ಡಿಫ್ಲೇಟರ್ ಅಂತ ಕರೆಯುವುದು. ಆಯ್ತಾ, ರೈಟ್ಸ್ ಪೋಯ್. ಇದು ಇಲ್ಲಿ ಹೋಗ್ಲಿ, ಇದರ ಜಾಗಕ್ಕೆ ಇಲ್ಲ ಮಗ, ಒಂದು ನಿಮಿಷ. ಸದ್ಯಕ್ಕೆ ಇಲ್ಲಿ ಎಂತ ಸಹ ರೆಸ್ಟ್ರಿಕ್ಷನ್ಸ್ ಇಲ್ಲ ಆಯ್ತಾ. ಗಾಡಿ ಬೀಚ್ ಹತ್ರ ಹೋಗ್ಬಾರ್ದು ಅಂತೇಳಿ. ಅಲ್ರಮ್ಸ್ ಬೀಚ್ ಅಲ್ಲಿ ನಮ್ಗೆ ಗಾಡಿಯನ್ನು ಕಡಲ್ ಹತ್ರ ಸಹ ಕೊಂಡು ಹೋಗ್ಬೋದು. ಒಂದು ಕೊಡೆ ಇತ್ತು ಡಿಕ್ಕಿಯಲ್ಲಿ, ಯೂಸೇ ಆಗ್ತಿಲ್ಲ. ಇನಾಗ್ರೇಷನ್ ಮಾಡುವ ಅಂತೇಳಿ ಓಪನ್ ಮಾಡಿದೆ, ಸಿಕ್ಕುದೇ ಇಲ್ಲ ಅದ್ರ ಓಪನ್ ಮಾಡ್ಲಿಕ್ಕೆ. ಇಲ್ಲಿ ಮಳೆಗೆ ಹೊರಗೆ ಬರುದಿಲ್ಲ, ಬಿಸಿಲಿಗೆ ಸಹ ಹೆಚ್ಚು ಹೊರಗೆ ಬರುದಿಲ್ಲ, ಅದಕ್ಕೆ ಈಗ ಇರ್ತದೆ. ಕೂತಿದ್ದಾರೆ ಕೇಕ್ ಮಾಡೋರು. ಇವರು ಫಿಶಿಂಗ್ಗೆ ರೆಡಿ ಮಾಡ್ತಾ ಇದ್ದಾರೆ. ಕಡಲ್ ರಫ್ ಇಲ್ಲ ಅಲ್ಲ, ನೋಡುವ ಇಲ್ಲಿ ಆದ್ರೂ ಎಂತ ಸಿಗ್ತದ ನೋಡುವ. ಅಂಜಲ, ಪಾಂಫ್ರೆಟಾ ನೋಡ್ತೇನೆ ಫ್ರೆಂಡ್ಸ್. ಜಾಸ್ತಿ ಸಿಕ್ಕಿದ್ರೆ ಗಿವ್ ಅವೇ ಮಾಡ್ತೇನೆ ಆಯ್ತಾ. ನಿಮ್ಗೆ ಎಂತ ಆಗ್ಬೋದು? ಅಂಜಲ, ಪ್ರಾನ್ಸಾ? ಪ್ರಾನ್ಸ್ ಆದ್ರೆ ನೆಟ್ ಹಾಕ್ಬೇಕಲ್ಲಿ. ಅಲ್ಲಿ ದೂರದಲ್ಲಿ ಒಂದು ಕ್ಯಾರವನ್ ಹೋಗ್ತಾ ಉಂಟು ಕ್ಯಾಂಪಿಂಗ್ಗೆ. ಬಂದ್ರು ನೀರು ತಕೊಂಡು ಜನ, ಕಡಲ್ದು ನೀರು. ಸೆಟ್ ಮಾಡ್ತಾ ಇದ್ದಾರೆ ಟೇಬಲ್. ವೀನಕ್ಕ ಜಾಲಿಯಾ? ಕೋಲ್ಡ್ ಉಂಟಾ ನೀರು? ಹೌದಾ, ಇನ್ನು ಸಹ ಜಾಸ್ತಿ ಆಗ್ತದೆ. ಹೌದು, ಪಕ್ಕ ಸ್ನ್ಯಾಕ್ಸ್ ಮಾಡಲಿಕ್ಕೆ
ನೂಡಲ್ಸ್ ಅಂದೇವೆ. ನೂಡಲ್ಸ್ಗೆ ಜೈ ಮ್ಯಾಗಿ ನೂಡಲ್ಸ್ ಮತ್ತು ಒಂದು ಚಿಕನ್ ಸಾಸೇಜ್. ಇದು ಒಮಾನಿಂದ ತಗೊಂಡದ್ದು, ಭಾರಿ ಒಳ್ಳೆಯ ಸಾಸೇಜ್, ಸ್ಪೈಸಿ ಸಾಸೇಜ್. ಇದು ನಮ್ಮ ಫ್ರೆಂಡ್ ಲಿಸ್ವಿನ್ ಒಮ್ಮೆ ಅಡಿಗೆ ಮಾಡಿದ್ರು, ಇದು ಬಾರ್ಬಿಕ್ಯೂ ಮಾಡಿದ್ರು, ಭಾರಿ ಒಳ್ಳೆಯ ಸಾಸೇಜ್. ಎಂಥ ಪ್ರಮೋಷನ್ ಅಲ್ಲ ಆಯ್ತಾ. ಮತ್ತು ಇದು ಕೋಳಿ ಇದು ಯಾರಿಗನ 2 ತುಂಡು ಕೋಳಿ ಅಂತ ಕೇಳ್ತೀರಾ, ಇದು ನಮ್ಗಲ್ಲ ಆಯ್ತಾ, ಇದು ಮೀನಿಗೆ. ಹೌದಾ? ಸತ್ಯವಾ? ಸತ್ಯ, ಅವ್ರು ಕಾಮಿಡಿ ಅಂತ. ಚಿಕನ್ ಬ್ರೆಸ್ಟ್ ನಾನು ತಂದದು. ಇದನ್ನು ಇನ್ನು ಚಿಕ್ಕ ಚಿಕ್ಕ ಕಟ್ ಮಾಡ್ಲಿಕ್ಕೆ ಉಂಟು. ಇಷ್ಟು ದೊಡ್ಡ ಹಾಕಿದ್ರೆ ಆಗ್ಬೋದು ಮೀನಿಗೆ, ಮೀನು ತಿಂದು ಓಡಿ ಹೋಗ್ಬೋದು. ಸೊ ಚಿಕ್ಕ ಚಿಕ್ಕ ತುಂಡು ಮಾಡಿ ಹಾಕ್ಬೇಕು. ಇಷ್ಟು ಚಿಕ್ಕ ಸಾಕಾ? ಹೇಗೆ ಹಾಕ್ತಾರೆ ನೋಡಿ. ಹಾಕ್ತಿದ್ದಾರೆ ನೋಡುವ ಎಂತ ಸಿಗ್ತದೆ ನೋಡುವ. ಬೈಟ್ ಉಂಟಾ? ಉಂಟಂತೆ, ಬೈಟ್ ಉಂಟಂತೆ ನೋಡುವ. ಬಂತು 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 ಮೀನಕ್ಕ, ಮೀನ್ ಬಂತೀಯಾ? ವಾವ್, ಮಬ್ರೂಕ್ ನಾಯಲ್, ಮಬ್ರೂಕ್. ಇನ್ನೊಂದು ರೌಂಡ್ ಹಾಕಿದ್ರು. ಫಿಶಿಂಗ್ ಉಂಟಲ್ಲ ಒಂದು ಒಳ್ಳೆಯ ಹಾಬಿ ಆಯ್ತಾ. ಸ್ಟ್ರೆಸ್ ಫ್ರೀ ಬೇಕಾ, ಸ್ವಲ್ಪ ನೇಚರ್ ಒಟ್ಟಿಗೆ ಒಳ್ಳೆ ಕಾಲ ಕಳಿಬೇಕಾ, ಇದಂತೂ ಭಾರಿ ಒಳ್ಳೆಯ ಹಾಬಿ. ತುಂಬ ರಿಲ್ಯಾಕ್ಸ್ ಆಗ್ತದೆ ಮತ್ತು ಒಂಥರ ಎಡಿಕ್ಷನ್ಸ್ ಆಯಿತಾ. ಒಂದು ಮೀನು ಸಿಕ್ಕಿದ್ರೆ ಇನ್ನೊಮ್ಮೆ ಹಾಕುವ ಅಂತೇಳಿ ಎಡಿಕ್ಷನ್ ಆಗ್ತದೆ. ಮಾತ್ರ ಖುಷಿ. ಈ ಮೊಬೈಲ್ ಎಡಿಕ್ಷನ್ಗಿಂತ ಈ ಎಡಿಕ್ಷನ್ ಎಷ್ಟೋ ಆಗ್ಬೋದಲ್ಲ. ಒಮಾನಲ್ಲಿ ರೆಸ್ಟ್ರಿಕ್ಷನ್ಸ್ ಉಂಟು, ಆದರೆ ಅಷ್ಟಿಲ್ಲ ಆಯಿತಾ. ಇಲ್ಲಿ UAE ಅಲ್ಲಂತೂ ಭಯಂಕರ ರೆಸ್ಟ್ರಿಕ್ಷನ್ಸ್. ದುಬೈಯಲ್ಲಂತೂ ಫಿಶಿಂಗ್ ಮಾಡಬೇಕಾದ್ರೆ ಲೈಸೆನ್ಸ್ ಬೇಕು. ಶಾರ್ಜಾದಲ್ಲಿ ನನಗೆ ಗೊತ್ತಿಲ್ಲ, ಅಜ್ಮಾನಲ್ಲಿ ಅಂತೂ ಎಲ್ಲ ಬೀಚಸನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ. ಅದಕ್ಕೆ ನಾವು ನಮ್ಮ ಮನೆಯಿಂದ 1.5 ತಾಸು ದೂರ ಟ್ರಾವೆಲ್ ಮಾಡಿಕೊಂಡು ಬಂದು ಇಲ್ಲಿ ಫಿಶಿಂಗ್ ಮಾಡ್ತಾ ಇದ್ದೇವೆ. ಸಾಧಾರಣ ತುಂಬ ಹೊತ್ತು ಮಾಡಿದ್ರು ಫಿಶಿಂಗ್. ಒಂದು ಮೀನು ಸಿಕ್ಕಿತ್ತು. ಸಮಥಿಂಗ್ಸ್ ಬೆಟರ್ ದೆನ್ ನಥಿಂಗ್ ಅಲ್ಲ. ಎಂತ ಸಿಕ್ಕಿತ್ತು ಅದರಲ್ಲಿ ತೃಪ್ತಿ ಪಡಬೇಕು. ಅವರು ಅಲ್ಲಿ ಹೋಗಿದ್ದಾರೆ ಮೀನು ಹಿಡಿಲಿಕ್ಕೆ. ಈಗ ಅಲ್ಲಿ ಸ್ವಲ್ಪ ಡೀಪ್ ಉಂಟಲ್ಲ, ಸೊ ನೋಡುವ, ಟ್ರೈ ಮಾಡೋದಷ್ಟೇ. ಇದೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಷ್ಟೇ. ಸಿಗ್ತದೆ ಅಂತೇಳಿ ಗ್ಯಾರಂಟಿ ಇಲ್ಲ. ಸನ್ಸೆಟ್ ಆಗ್ತಾ ಬಂತು. ನೀರು ನೋಡಿ ಅಂತ ಎಂತ ಕ್ಲಿಯರ್, ಒಳ್ಳೆ ಕ್ಲಿಯರ್ ಆದ ನೀರು. ಇನ್ನು ಅಡಿಗೆ ಸ್ಟಾರ್ಟ್. ಅಡಿಗೆಗೆ ಮ್ಯಾಗಿ, ಅದಕ್ಕೆ ಸ್ವಲ್ಪ ನೀರುಳ್ಳಿ ಮತ್ತು ಗ್ರೀನ್ ಚಿಲ್ಲೀಸ್ ಎಲ್ಲ ಹಾಕಿ ಮಾಡೋದು. ಕಾಯಿ ಮೆಣಸು ಹಾಕಿದರೆ ಭಾರಿ ಲಾಯ್ಕಾದ ಮ್ಯಾಗಿ ಆಗ್ತದೆ. ಎಣ್ಣೆ ತರಲಿಲ್ಲ ಅಂದರೆ ನಮ್ಮದು ಇವರು ಪ್ಯಾಕಿಂಗ್ ಮಾಡಿದ್ದು ಇವತ್ತು. ಸೊ ಎಣ್ಣೆ ಇಲ್ಲ, ಸೌಟ್ ಇಲ್ಲ. ನಾವೊಂದು ಪುಣ್ಯಕ್ಕೆ ಬಂದಿದ್ದೇವೆ. ಬ್ಯಾಂಡ್ ಒಂದು ಕೊಡ್ತಿದ್ದಾರೆ. ಅದಕ್ಕೆ ಎಣ್ಣೆ ಇಲ್ಲದ್ರೆ ಎಂತ ಮಾಡಬೇಕು, ಅವರೇ ಒಂದು ಟಿಪ್ಪು ಕೊಡ್ತಾರೆ ನೋಡಿ. ಎಣ್ಣೆ ಇಲ್ಲದೆ ಬ್ಯಾಂಡ್ ಕೊಟ್ಟುದಲ್ಲ, ಎಣ್ಣೆ ಇಲ್ಲದ್ರೆ ನೀರು ಹಾಕಿ ನೀರುಳ್ಳಿ ಹಾಗೂ ಕಾಯಿ ಮೆಣಸನ್ನು ಬೇಯಿಸ್ಬೇಕು. ಬೆಂದ್ರೆ ಪುಣ್ಯ. ಪುನಃ ಅದನ್ನು ತಿರುಗಿಸ್ಬೇಕು. ಹೀಗೆ ನೋಡಿ, ಲಾಯ್ಕಾದ ಚಮಚ ಸಹ ಬರಲಿಲ್ಲ, ಕಡ್ಡಿ ಕೊಟ್ಟಿದ್ದಾರೆ ಒಂದು ಪುಣ್ಯಕ್ಕೆ, ಕಡ್ಡಿ ತಂದಾರೆ. ಬೇತಂತ ನೋಡುದ, ಎಂತ ಬೇತಂತ ನೋಡುದ. ಒಳ್ಳೆ ಆಯ್ತಾ? ಹಸುವಾಗಿದಾ? ಹೌದು, ಅದಕ್ಕೆ ನಾನು ಹೇಳಿ ಎಂತ ಗೊತ್ತುಂಟ, ಅದೀಗ ಹಾಕಿದ್ರೆ ಫುಲ್ ಫಿನಿಶ್ ಆಯ್ತು. ಎಲ್ಲ ತಟ್ಟೆ ಹಿಡಿದು ಇನ್ನು ಬ್ಯಾಟಿಂಗ್ ಮಾಡಿದ್ರೆ ಆಯ್ತು. ಸೂಪರ್ ಆಗಿದಾ? ಸೂಪರ್ ಆಗಿದಲ್ಲ, ಒಳ್ಳಾಗಿದೆ.
ಈ ವ್ಯೂ ಒಟ್ಟಿಗೆ ಒಂದು ಮ್ಯಾಗಿ ತಿನ್ನುವ ಮಜವೇ ಬೇರೆ. ಒಳ್ಳೆ ಉಂಟ ಮಗ? ಗಮ್ಮತ್ ಕ್ಯಾಂಪಿಂಗ್ ಆಯಿತು, ಬ್ಯಾಟಿಂಗ್ ಆಯಿತು, ಒಳ್ಳೆ ನೀರಲ್ಲೆಲ್ಲ ಆಡಿ ಆಯಿತು. ಇನ್ನು ಸೀದಾ ವಾಪಸ್ ಮನೆಗೆ ಹೋಗುದು. ಇಲ್ಲಿ ಎಲ್ಲ ಕಡೆ ನೀರು ತುಂಬಿದೆ, ರೋಡ್ ಯಾವುದು ತೋಡ್ ಯಾವುದು ಗೊತ್ತಾಗುದಿಲ್ಲ. ಸೀದಾ ರೋಡಲ್ಲ ಇದು ಅಲ್ಲವಾ? ನದಿಯಲ್ಲಿ ಡ್ರೈವ್ ಮಾಡುವಾಗ ಉಂಟು. ರೋಡ್ ಕಾಣಲ್ಲ, ಸೈಡ್ ಗುಂಡಿ ಮೀನು ಇದ್ರೆ ಹೌದು, ಡೇಂಜರ್. ಪ್ಲಸ್ ಅಲ್ಲಿ ಪಂಪ್ ಮಾಡಿ ಅದನ್ನು ತೆಗಿತಾ ಇದ್ದಾರೆ. ಪ್ರಾಬ್ಲಮ್ ಐ ಆಮ್ ಕಾನ್ಫಿಡೆಂಟ್ ದಿಸ್ ಕಾರ್ ವಿಲ್ ಗೋ ಆನ್ ದ ವಾಟರ್. ಇದಕ್ಕಿಂತ ಜಾಸ್ತಿ ವಾಟರ್, ಬಟ್ ಎಲ್ಲಿಯರು ಗುಂಡಿ ಇದ್ರೆ ಪ್ರಾಬ್ಲಮ್, ಸಿಕ್ಕಿ ಬಿದ್ರೆ ಹೌದೌದು ಜಡ್ಡಿ ಸಾಕ್ತದೆ. ಐ ಆಮ್ ನಾಟ್ ಫೆಮಿಲಿಯರ್ ವಿತ್ ದಿಸ್. ಹೋಗಿ ಬಂದ ಆಯ್ತು. ತುಂಬಾ ಟಫ್ ರೈಡ್ ಅಂತೇಳಿ ಹೇಳ್ಬೋದು. ಅಲ್ಲಿ ಜಾಸ್ತಿ ಮಳೆ ಬರೋದು, ಅಲ್ಲೆಲ್ಲ ಗುಡ್ಡೆ ಏರಿಯಾ ಅಲ್ಲ. ಸೊ ಒಟ್ರಾಸಿ ಮಳೆ. ಒಂದು ಕಡೆ ನಾವು ರೋಡಲ್ಲಿ ಸ್ಟೀಪಲ್ಲಿ ಇಳಿದು ನೋಡ್ತೇವೆ, ಒಂದು ಟೈಪ್ ಫುಲ್ ನೀರು ಆಯ್ತಾ. ಅದು ಆ್ಯಕ್ಚುಲಿ ರೋಡ್, ಕಡೆಗೆ ಹೋಗಿ ಮೇಲೆ ಬರೋ ರೋಡ್, ಆದರೆ ನೀರು ಅಲ್ಲಿ ನೀ ಸ್ವಲ್ಪ ಹೋಗ್ತಿದ್ರೆ ನಾವು ಸ್ಟಕ್. ಮೇಲೆ ಬರಲಿಕ್ಕೆ ಅಲ್ಲಿ ಯಾರು ಸಹ ಇಲ್ಲ ಸಹ ಹೆಲ್ಪ್ ಮಾಡಲಿಕ್ಕೆ, ಕತ್ತಲೆ ಅಲ್ಲ, ಯಾರು ಸಹ ಇಲ್ಲ. ಸೊ ಬೈ ಗಾಡ್ಸ್ ಗ್ರೇಸ್ ಹೋಗ್ತಾ ಇರುವಾಗೆಲ್ಲ ನಾನು ದೂರದಿಂದಲೇ ನೋಡಿದೆ. ಫುಲ್ ಒಂದು ಟೈಪ್ ಹೆದರಿಕೆ ಟೈಪ್ ಇತ್ತಾಯ್ತು, ಫುಲ್ ನದಿ ರೀತಿಯಲ್ಲಿ. ಅದು ರೋಡ್ ಮಾತ್ರ ಫುಲ್ ರೋಡ್ ನೀರಲ್ಲಿ ಕವರ್ ಆಗಿತ್ತು. ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಮಳೆ, ಹೆದರಿಕೆ ಸಾಯ್ತು. ಮತ್ತೆ ಅಲ್ಲಿ ಲೈಟ್ ಎಲ್ಲ ಇಲ್ಲ ಆ ಬೀಚಲ್ಲಿ. ಎಂತ ಮಾಡಿದ್ದಾರೆ, ತುಂಬಾ ಅಲ್ಲಿಯ ಲೋಕಲ್ಸ್ನವರೆಲ್ಲ ಕ್ಯಾಂಪಿಂಗ್ ಮಾಡ್ತಾ ಇದ್ದಾರೆ. ಆ ಫುಲ್ ಏರಿಯಾವನ್ನು ಆಕ್ಯುಪೈ ಮಾಡಿ ಅವರವರೇ ಕ್ಯಾಂಪಿಂಗ್ ಮಾಡ್ತಿದ್ದಾರೆ. ಸೊ ನಾವು ಹೆಚ್ಚು ಕತ್ತಲೆಗೆ ಸಹ ನಿಲ್ಲಿಲ್ಲ, ಬೇಗ ಬಂದು ಬಿಟ್ಟೆವು ನಾವು. ಮತ್ತೆ ಇಬ್ಬರು ಡ್ರೈವರ್ ಇದ್ರೆ ಇದೊಂದು ಅಡ್ವಾಂಟೇಜ್. ಎದುರು ಕುತ್ಕೊಳ್ಳೋರು ಎಸ್ಪೆಷಲಿ ಮಲಗಬಾರ್ದು. ಎದುರು ಕುತ್ಕೊಳ್ಳೋರು ಯಾವತ್ತೂ ಅಲರ್ಟ್ ಇರಬೇಕು, ಯಾಕಂದರೆ ಡ್ರೈವರ್ಗೆ ಹೆಲ್ಪ್ ಆಗ್ತದೆ. ಇಬ್ಬರು ಸಹ ಮಲಗಿದ್ರೆ ಮತ್ತೆ ಪರ್ಮನೆಂಟ್ ಎಲ್ಲರೂ ಸಹ ಮಲಗಿ ಬಿಡ್ತಾರೆ. ಇಲ್ಲಿ ಅಬುದಾಬಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಂದರೆ ಗಂಡಗೆ ಇದು ಲೀವಾ ಫೆಸ್ಟಿಂದ ಬರುದಾಯ್ತಾ. ಲೀವಾ ಫೆಸ್ಟ್ ನಾನು ಹೇಳಿದ್ದೆ ಅಲ್ಲ, ಲಾಸ್ಟ್ ಇಯರ್ ನಾವು ಹೋಗಿದ್ದೆವು. ಇದು ಮೋಟರ್ ಬೈಕ್ ಹಾಗೂ ಮೋಟರ್ ಕಾರ್ದೊಂದು ಫೆಸ್ಟಿವಲ್ ಆಯಿತಾ. ಎವ್ರಿ ವರ್ಷ ನಡೀತದೆ, ಜಾನ್ವರಿಗೆ ನಡೆಯುವುದು ಇದು. ಸೊ ಅಲ್ಲಿ ಹೋಗಿ ಅವ್ರ ಹಿಂದೆ ಬರೋದು ಕೇರಳದು ಫ್ಯಾಮ್ಲಿದು, ಗಂಡ ಹೆಂಡತಿ ಹಾಗೂ 4 ಹುಡುಗರು ಮತ್ತು 1 ಹುಡುಗಿ, 5 ಜನ ಮಕ್ಕಳು ಅವರಿಗೆ. ಸೊ ಎಂತ ಇದಂದರೆ ಬರುವಾಗ ಗಂಡಗೆ ನಿದ್ರೆ ಬಂತಂತೇಳಿ ಹೆಂಡತಿಗೆ ಕೊಟ್ಟರು ಡ್ರೈವ್ ಮಾಡಲಿಕ್ಕೆ. ಅವರು ಟೋಟಲ್ 8 ಜನ ಇದ್ರು ಗಾಡಿಯಲ್ಲಿ, ಗಂಡ ಹೆಂಡತಿ ಅವರ 5 ಜನ ಮಕ್ಕಳು, ಒಂದು ಕೆಲಸದ ಹೆಂಗಸಿದ್ರು. ಕೆಲಸದ ಹೆಂಗಸ ಕೇರಳದವರೇ. ಸೊ ಬರುವಾಗ ಹೆಂಡತಿಗೆ ಡ್ರೈವ್ ಮಾಡ್ಲಿಕ್ಕೆ ಕೊಟ್ಟದ್ದು, ಗಂಡಗೆ ನಿದ್ದೆ ಬರ್ತದಂತೇಳಿ. ಹ್ಯೂಮನ್ ಟೆಂಡೆನ್ಸಿ ಇದು, ಯಾರ್ದು ಸಹ ಮಿಸ್ಟೇಕ್ ಅಂತ ಹೇಳಿಕ್ಕೆ ಆಗುದಿಲ್ಲ. ಮನುಷ್ಯರಾಗಿ ಹುಟ್ಟಿದವರಿಗೆ ಹಸುವೆ ನಿದ್ರೆ ಇದೆಲ್ಲ ಬರೋದು ಕಾಮನ್. ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ನಾವು ನೋಡಬೇಕು. ಇಂಥ ಡೇಂಜರಸ್ ಸಿಚುವೇಶನ್ ಅಲ್ಲಿ ಡ್ರೈವ್ ಮಾಡೋದು ಅವಾಯ್ಡ್ ಮಾಡಬೇಕು. ಗಾಡಿ ಬದಿಗೆ ಹಾಕಿ ಮಲಗಿ ಬಿಡಬೇಕು ಸೇಫ್ಟಿಗೋಸ್ಕರ. ಸೊ ಎಂತ ಆಯ್ತಂದ್ರೆ ಹೆಂಡತಿ ಡ್ರೈವ್ ಮಾಡುವಾಗ ಪಾಪ ಅವ್ರಿಗೆ ಸಹ ನಿದ್ದೆ ಬಂದು ಗಾಡಿ ಟಾಪಲಾಗಿ ವರ್ಸ್ಟ್ ಆಫ್ ವರ್ಸ್ಟ್ ಆಕ್ಸಿಡೆಂಟ್ ಆಗಿ 4 ಜನ ಹುಡುಗರು ತೀರೋದ್ರು. ಅವರ 4 ಜನ ಮಕ್ಕಳು ತೀರೋದ್ರು. 1 ಮಗಳು ಬದುಕಿದ್ದಾಳೆ, ಅವ್ರಿಗೆ ಸಹ ಗಾಯ ಎಲ್ಲ ಆಗಿದೆ, ಬಟ್ ಔಟ್ ಆಫ್ ಡೇಂಜರ್. ಗಂಡ ಹೆಂಡತಿ ಬದುಕಿದ್ದಾರೆ, ಔಟ್ ಆಫ್ ಡೇಂಜರ್. ಬಟ್ ಎಂತ ಹೇಳಿ ಅಂತೆ, 4 ಜನ ಮಕ್ಕಳು ತೀರೋಗ್ಬೇಕಾದ್ರೆ ಒಂದೇ ಫ್ಯಾಮಿಲಿಯಲ್ಲಿ. ನಿನ್ನೆ ಮರಣ ಆಯಿತು ಅವ್ರದ್ದು, ಟ್ಯೂಸ್ಡೇಗೆ. 4 ಜನ ಹುಡುಗರದು ಸಹ ಮರಣ ಇಲ್ಲೇ ಮಾಡಿದ್ರು, ದುಬೈಯಲ್ಲೇ ಮರಣ ಮಾಡಿದ್ರು. ಕೆಲಸದ ಹೆಂಗಸು ಬಾಡಿಯನ್ನು ಕೇರಳಗೆ ಕಳಿಸಿದ್ರು. ಸೊ ಇದೊಂದು ತುಂಬ ಟ್ರಾಜಿಕ್ ಆಕ್ಸಿಡೆಂಟ್ ಇಲ್ಲಿ ಆದದ್ದು. ತುಂಬ ನಮ್ಮ ಮನಸ್ಸಿಗೆ ಅಂತೂ ತುಂಬ ಬೇಜಾರಾಗಿದೆ. ನನ್ನ ಮನಸ್ಸಿಗೆ ಖಾಲಿ ಅಲ್ಲ, ತುಂಬ ಇಲ್ಲಿ ಎಲ್ಲರೂ ಸಹ ಮೋನ್ ಮಾಡ್ತಿದ್ದಾರೆ. ಆ ಫ್ಯಾಮ್ಲಿಗೆ ಹೇಗೆ ಆಗ್ತಿರ್ಬೋದಲ್ಲ, ತಂದೆ ತಾಯಿ ಬದುಕುವಾಗ ಮಕ್ಕಳು ಸಾಯ್ಬೇಕಾದ್ರೆ ಅದೊಂದು ಡೈಜೆಸ್ಟ್ ಮಾಡಲಿಕ್ಕೆ ಆಗದ ಒಂದು ದುಃಖ ಪಾಪ. ಸೊ ಎಂತ ಮಾಡ್ಲಿಕ್ಕಲ್ಲ, ನಾವು ಖಾಲಿ ಪ್ರೇಯರ್ ಮಾಡಬೇಕಾಗ್ತದೆ. ಮತ್ತೆ ಅಷ್ಟು ವರ್ಸ್ಟ್ ಆಕ್ಸಿಡೆಂಟ್ ಹೇಗೆ ಆಗುದಂದ್ರೆ, ಹೈ ಸ್ಪೀಡ್ ಆ ರೋಡ್ ಉಂಟಲ್ಲ 140, ಕೆಲವು ರೋಡ್ 160 ಸಹ ಉಂಟು ಅಲ್ಲಿ ಹೋಗುವಾಗ. ಸೊ ಹೈ ಸ್ಪೀಡಲ್ಲಿ ಇದ್ದ ಕಾರಣ ಆ ಸ್ಪೀಡಲ್ಲಿ ಈಗ ಗಾಡಿಯಲ್ಲೆಲ್ಲ ಕ್ರೂಸ್ ಕಂಟ್ರೋಲ್ ಅಂತೇಳಿ ಉಂಟು, ಒಂದು ಆಪ್ಷನ್ ಉಂಟು. ಆ ಆಪ್ಷನ್ ಅನ್ನು ಒತ್ತಿದ್ರು ಉಂಟಲ್ಲ, ಗಾಡಿ ಅದೇ ಸ್ಪೀಡಲ್ಲಿ ಹೋಗ್ತಾ ಇರ್ತದೆ. ಸೊ ಎಂತ ಆಗ್ತದೆ, ಅದೇ ಸ್ಪೀಡಲ್ಲಿ ಹೋಗ್ತಾ ಇರುವಾಗ ನಿದ್ರೆ ಬರೋದು ಸಹಜ ಅಲ್ಲ. ಸೊ ಅದರಿಂದಾಗಿ ಇಷ್ಟು ವರ್ಸ್ಟ್ ಆಕ್ಸಿಡೆಂಟ್ ಆಯಿತು. ಮೆಲ್ಲ ಸ್ಲೋ ಹೋಗುವಾಗಿಸಲ್ಲ. ಇಲ್ಲಿ ಕೆಲವು ರೋಡ್ಸಲ್ಲೆಲ್ಲ 60 ಮಿನಿಮಮ್ ಸ್ಪೀಡ್, ಮ್ಯಾಕ್ಸಿಮಮ್ ಸ್ಪೀಡ್ 140 ಅಂತೇಳಿ ಇರ್ತದೆ. ಸೊ ಅಂಥ ರೋಡಲ್ಲೆಲ್ಲ ಸ್ಲೋ ಹೋದ್ರೆ ಸಹ ಫೈನ್ ಕೊಡ್ತಾರೆ. ಇಲ್ಲೆಲ್ಲ ವರ್ಸ್ಟ್ ಆಕ್ಸಿಡೆಂಟ್ ಆಗೋದು ಇದರಿಂದಲೇ, ಯಾಕಂದರೆ ಸ್ಪೀಡ್ ಜಾಸ್ತಿ ಅಲ್ಲ. ಸ್ಪೀಡ್ ಜಾಸ್ತಿ, ರೋಡ್ ಒಳ್ಳೆ ಉಂಟು, ಹೈ ಸ್ಪೀಡಲ್ಲಿ ಆಕ್ಸಿಡೆಂಟ್ ಆದರೆ ಉಂಟಲ್ಲ, ಬದುಕಿ ಉಳಿಯುವುದೇ ಒಂದು ದೊಡ್ಡ ಮಿರಾಕಲ್ ಅಂತ ಹೇಳ್ಬೋದು. ದೇವರೇ ಅವರಿಗೆ ಸಾಂತ್ವನ ಕೊಡಬೇಕಲ್ಲ. ತುಂಬ ಬೇಜಾರು. ನಾನು ಮತ್ತು ನನ್ನ ಹಸ್ಬೆಂಡ್ ಯಾವತ್ತೂ ಮಾತಾಡ್ತಾ ಇರ್ತೇವೆ ಈ ವಿಷಯದ ಬಗ್ಗೆ.
ಅವಾಯ್ಡ್ ಮಾಡಲಿಕ್ಕೆ ನಾವು ಆದಷ್ಟು ಪ್ರಯತ್ನ ಪಡ್ಬೇಕು. ಮತ್ತು ನಮ್ಮ ನಸೀಬಲ್ಲಿ ಎಂತ ಬರ್ದಿರ್ತದೆ ಗೊತ್ತಿಲ್ಲ ಅಲ್ಲ, ದೇವರ ಯಾವಾಗ ಕರೀತಾರೆ, ನಾವು ಯಾರು ಸಹ ಇರಲಿ, ನಾವು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ರೆ ಸಹ ಎಂತ ಆಗಬೇಕು ಆ ಟೈಮ್ಗೆ ಅದು ಹಾಗೆ ಆಗ್ತದೆ, ನಮಗೆ ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದೊಂದು ಇನ್ಸಿಡೆಂಟ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ಬೇಕಂತೇಳಿ ಆಯಿತು, ಅದಕ್ಕೆ ಶೇರ್ ಮಾಡ್ತಿದ್ದೇನೆ. ಇಂಡಿಯನ್ ಫ್ಯಾಮ್ಲಿ, ಕೇರಳದು ಫ್ಯಾಮ್ಲಿ. ಸೊ ತುಂಬ ಎಂತ ಹೇಳೋದು, ಬೇಜಾದು ಸಂಗತಿ. ಎಲ್ಲರೂ ಸಹ ಪ್ರೇಯರ್ ಮಾಡಬೇಕು ಆ ಫ್ಯಾಮ್ಲಿಗೆ, ಎಸ್ಪೆಷಲಿ ಆ ತಂದೆ ತಾಯಿಗೆ. ಅವರು ಎಂತ ನೋವು ಅವರು ಅನುಭವಿಸಿದ್ದಾರೆ ಅವ್ರಿಗೆ ಖಾಲಿ ಗೊತ್ತುಂಟಲ್ಲ. ಜಸ್ಟ್ ಪ್ರೇಯರ್ ಮಾಡ್ಬೇಕು ನಾವು ಅಷ್ಟೇ. ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಹರ್ಷಿತರವರು ನಾನು ಸಿಕ್ಕಿದ್ದೇನೆ ಮಸ್ಕತ್ತಲ್ಲಿ, ನನ್ನ ಸಬ್ಸ್ಕ್ರೈಬರ್ ಅವರು. ಅವರ ಹಸ್ಬೆಂಡ್ ಮಿಸ್ಟರ್ ಗೌತಮ್ ರವರ ಬರ್ಡೇ ಜಾನ್ 9ಗೆ ನನ್ನ ಅತ್ತೆ ಮಾವದ ಸಹ ಆ್ಯನಿವರ್ಸರಿ, ಅವ್ರದ್ದು 54th ಆ್ಯನಿವರ್ಸರಿ ಅವ್ರದ್ದು. ಸೊ ಅವ್ರದ್ದು ಸಹ ಆ್ಯನಿವರ್ಸರಿ, ಒಳ್ಳೆ ದಿನ 9ಗೆ. ನಮ್ಮದು ಸಹ ಮದುವೆ 9ಗೆ ಆಗಲಿಕ್ಕಿತ್ತು, ಮತ್ತು ನನ್ನ ಹಸ್ಬೆಂಡ್ ಇಮೋಷ್ನಲ್ ಆಗ್ತಾರಂತೇಳಿ ನಾವು 6ಗೆ ಮಾಡಿದ್ದು. ಸೊ ಜಾನ್ 9 ನಮಗೆ ತುಂಬ ಸ್ಪೆಷಲ್ ದಿನ. ಹ್ಯಾಪಿ ಬರ್ಡೇ ಗೌತಮ್ ರವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್. ಈ ವ್ಲಾಗರ್ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊಳಗೆ ಟೇಕ್ ಕೇರ್, ಬಾಯ್ ಬಾಯ್.